ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ. ಓಟ್ ಹಾಕ್ಸಕ್ಕೆ ಚಲೋ ಐಡಿಯಾ ಮಾಡ್ಯಾನ ಹನುಮಂತಣ್ಣ. ಹನುಮಂತನ ಐಡಿಯಾ ಕ್ಲಿಕ್ ಆದ್ರೆ ಮುಗಿಬಿದ್ದು ಓಟ್ ಮಾಡ್ತಾರೆ ಜನ. ಹನುಮಂತನ ಐಡಿಯಾ ಕೇಳಿ ಡಿಸಿ ಸಾಹೇಬ್ರ ದಿಲ್ ಖುಷ್. ಚಿಲ್ಲೂರು ಚಿನ್ನಾರಿಯ ಹೊಸ ಸಂಕಲ್ಪಕ್ಕೆ ನೀವ್ ಹೇಳ್ತೀರಾ ಭೇಷ್ ಭೇಷ್. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಹನುಮಂತಣ್ಣೋ ನಿಂಗೆ ಸಾಟಿ ಯಾರಣ್ಣೋ? ಚಿಲ್ಲೂರು ಚಿಂಗಾರಿ ಹೊಸ ಅವತಾರದಲ್ಲಿ ನಿಮ್ಮ ಮುಂದೆ ಬಂದಾಗಿದೆ. ಆದ್ರೀಗ ಆ ಅವತಾರಕ್ಕೆ ಗ್ಲಾಮರಸ್ ಟಚ್ ಕೊಡೋಕೆ ಮುಂದಾಗಿದ್ದಾನೆ ಹನುಮಂತಣ್ಣ. ಹೌದು, ಹಾವೇರಿ ಚುನಾವಣಾ ರಾಯಭಾರಿಯಾಗಿರೋದು ಸಿಂಗಿಂಗ್ ಸ್ಟಾರ್ ಹನುಮಂತ ಈಗ ಹೊಸ ಐಡಿಯಾ ಜೊತೆಗೆ ಬಂದಿದ್ದಾನೆ. ಚಿಲ್ಲೂರು ಚಿಂಗಾರಿಯ ಬೆಹತರೀನ್ ಐಡಿಯಾ ಕೇಳಿ ಸ್ವತಃ ಹಾವೇರಿ ಡಿಸಿಯೇ ಖುಷಿಯಾಗಿದ್ದಾರಂತಪ್ಪ. ಹೌದ್ರಿ, ಹನುಮಂತಣ್ಣ ಏನ್ ಮಾಡಿದ್ರು ಸ್ಪೆಷಲ್ ಆಗಿ ಮಾಡ್ತಾನೆ. ಈ ಬಾರಿಯೂ ಅಂಥದ್ದೇ ಒಂದು ಲುಕ್ ನಲ್ಲಿ ಅಭಿಮಾನಿಗಳ ಮುಂದೆ ಬರ್ತಿದ್ದಾನಂತೆ. ಹಾಗಾದ್ರೆ ಏನದು ಹನುಮಂತಣ್ಣನ ಹೊಸ ಐಡಿಯಾ ಅಂತೀರಾ? ನೀವೇ ನೋಡ್ಕೊಂಬನ್ನಿ. ಓಟ್ ಹಾಕ್ಸಕ್ಕ ಚಲೋ ಐಡಿಯಾ ಮಾಡ್ಯಾನ ಹನುಮಂತಣ್ಣ. ಹನುಮಂತನ ಐಡಿಯಾ ಕ್ಲಿಕ್ ಆದ್ರೆ ಮುಗಿಬಿದ್ದು ವೋಟ್ ಮಾಡ್ತಾರೆ ಜನ. ಸರಿಗಮಪ ವೇದಿಕೆಯಲ್ಲಿ ತನ್ನ ಜವಾರಿ ಹಾಡುಗಳಿಂದಲೇ ಅಭಿಮಾನಿಗಳ ಮನಸೂರೆಗೊಂಡವ ಈ ಹನುಮಂತ. ಅಭಿಮಾನಿಗಳ ಪ್ರೀತಿಯ ಹನುಮಂತಣ್ಣ, ಊರಲ್ಲಿ ಕುರಿ ಮೇಯಿಸ್ಕೊಂಡು ಓಡಾಡ್ತಾ ಇದ್ದ ಹನುಮಂತಣ್ಣ ಇವತ್ತು ಸ್ಟೇಟ್ ಸ್ಟಾರ್. ಕರುನಾಡಿನ ಯಾವ ಮೂಲೆಗೋ ಕೇಳಿದ್ರು ಹನುಮಂತಣ್ಣನ ಹೆಸರು ಬೆಜಾನ್ ಫೇಮಸ್. ಅಷ್ಟರ ಮಟ್ಟಿಗೆ ಕನ್ನಡಿಗರ ಮನೆ ಮಾತಾಗೋಗಿದ್ದಾನೆ ಚಿಲ್ಲೂರು ಚಿಂಗಾರಿ. ಅದೇ ಕಾರಣಕ್ಕೆ ಈ ಬಾರಿಯ ಹಾವೇರಿ ಚುನಾವಣಾ ರಾಯಭಾರಿಯೂ ಆಗಿದ್ದಾನೆ ಹನುಮಂತ. ರಾಜ್ಯಕ್ಕೆ ರಾಹುಲ್ ದ್ರಾವಿಡ್, ಹಾವೇರಿಗೆ ಹನುಮಂತ ಅನ್ನುವಂತಾಗಿದೆ ಈಗ. ಅಷ್ಟರ ಮಟ್ಟಿಗೆ ಸೆಲೆಬ್ರಿಟಿ ಆಗಿದ್ದಾನೆ ಈ ಕುರಿಗಾಹಿ ಹುಡುಗ. ನಿಮ್ಗೆ ಗೊತ್ತು, ಹನುಮಂತಣ್ಣನ ಮಾತ್ ಕಮ್ಮಿ, ಹಾಡೇ ಜಾಸ್ತಿ. ಮಾತಾಡೋ ಹನುಮಂತ ಅಂದ್ರೆ ತಲೆ ಕೆರ್ಕೊಂಡ್ ಕೂರ್ತಾನೆ. ಅದೇ ಹಾಡಾಡೋ ಅಂದ್ರೆ ಹಿಂದೆ ಮುಂದೆ ನೋಡ್ದೆ ಹಾಡೇ ಬಿಡ್ತಾನೆ. ಅದೇ ನೋಡಿ ಈಗ ಹನುಮಂತಣ್ಣನ ಹೊಸ ಐಡಿಯಾ. ಹನುಮಂತನ ಐಡಿಯಾ ಕೇಳಿ ಡಿಸಿ ಸಾಹೇಬ್ರ ದಿಲ್ ಖುಷ್. ಚಿಲ್ಲೂರು ಚಿನ್ನಾರಿಯ ಹೊಸ ಸಂಕಲ್ಪಕ್ಕೆ ನೀವ್ ಹೇಳ್ತೀರಾ ಭೇಷ್ ಭೇಷ್. ಬಟ್ನಿ ಬಂಗಾರಿ ಚಿಲ್ಲೂರು ಚಿಂಗಾರಿ ಹನುಮಂತಣ್ಣ ಲೀಲಾಜಾಲವಾಗಿ ಹಾಡಬಲ್ಲ, ಆದ್ರೆ ಮಾತ್ ಕಮ್ಮಿ. ಗೆಳೆಯರ ಜೊತೆ ಬೆಜಾನ್ ಹರಟೆ ಹೊಡಿತಾನಾದ್ರೂ ಜನರ ಮುಂದೆ ಬಂದ್ರೆ ಗಪ್ ಚುಪ್ ಆಗ್ಬಿಡ್ತಾನೆ. ತಲೆ ಕೆರ್ಕೊಂಡು ನಾಚ್ಕೋ ಬಿಡ್ತಾನೆ. ಈ ಸ್ವಭಾವದ ಹನುಮಂತಣ್ಣ ಚುನಾವಣಾ ರಾಯಭಾರಿಯಾಗಿ ಹೇಗೆ ಜಾಗೃತಿ ಮೂಡಿಸ್ತಾನೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಹೇಗೊಂದು ಗೊಂದಲ ಚುನಾವಣಾ ಆಯೋಗಕ್ಕೂ ಇಲ್ಲದೇ ಇಲ್ಲ. ಆದ್ರೂ ಹಾವೇರಿಗೆ ಇವನೇ ಬೆಸ್ಟ್ ಅಂತ ರಾಯಭಾರಿ ಮಾಡಿದೆ. ಆದ್ರೀಗ ಅದಕ್ಕೂ ಒಂದು ಉಪಾಯವನ್ನ ಕಂಡುಹಿಡಿದಿದ್ದಾನೆ ಬಡ್ನಿ ಬಂಗಾರಿ ಹನುಮಂತಣ್ಣ. ಅದು ಬೇರೆ ಏನು ಅಲ್ಲ, ಹಾಡೋದೇ ಆ ಐಡಿಯಾ. ಆದ್ರೆ ಈ ಹಾಡು ಎಂದಿನಂತೆ ಅಲ್ಲ, ಇದು ನೀವು ನೋಡದ ಹನುಮಂತಣ್ಣ. ನಮ್ಮ ಹಾವೇರಿ ಜಿಲ್ಲೆ ಜಿಲ್ಲಾ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಂದ ನಾವು ಸ್ವೀಪ್ ಕಾರ್ಯಕ್ರಮನ ಬಹಳ ಹಿಂದಿನಿಂದನೇ ಆರಂಭ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಜನವರಿ ಆ ಕಡೆಯಿಂದನೂ ಇಲ್ಲಿ ನಮ್ಮಲ್ಲಿ ಸ್ವೀಪ್ ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಅಂತ ಐಕಾನ್ ಒಬ್ಬರನ್ನ ಚೂಸ್ ಮಾಡಿದ್ದೀವಿ, ಹನುಮಂತು ಲಮಾಣಿ ಅಂತ ಹೇಳಿ. ಚೆಲ್ಲೂರು ಬಡ್ನಿ ತಾಂಡ ಸವಣೂರು ತಾಲೂಕಿನವರವರು. ನಮ್ಮಲ್ಲಿ ಈ ಸ್ವೀಪ್ ಕಮಿಟಿ ಎಲ್ಲ ರಚನೆ ಮಾಡಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ನಾವೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಕಳಿಸುವಾಗ ಕಮಿಷನ್ಗೆ ನಾವು ಯೋಚನೆ ಮಾಡಿದ್ವಿ, ನಮ್ಮದು ಜಿಲ್ಲಾ ಐಕಾನ್ ಅಂತ ಯಾರನ್ನ ಮಾಡೋಣ ಅಂತ ಹೇಳಿ. ಇವರು ಲೋಕಲ್ಲು ಲಮಾಣಿ ಅವರು ಇರೋದ್ರಿಂದ, ಹನುಮಂತ ಇರೋದ್ರಿಂದ ಇವ್ರನ್ನೇ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ನಮ್ಮದೇ ಜಿಲ್ಲೆಯವರಾಗಿರೋದ್ರಿಂದ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಅವರಿಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಓಟ್ ಜಾಸ್ತಿ ಆಗಲಿ ಅನ್ನೋ ಒಂದು ಅಕ್ರೆ ಸಹ ಇರುತ್ತೆ ಅಂತ ನಾವು ಭಾವಿಸಿದ್ವಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಜನವರಿಯಿಂದ ನಮ್ಮಲ್ಲಿ ಸ್ಟೂಡೆಂಟ್ಸು ಪತ್ರ ಚಳವಳಿ ಅಂತ, ಮತ್ತು ಹ್ಯೂಮನ್ ಚೈನ್ ಅಂತ, ಜಾಥಾ ಅಂತ, ಸೈಕಲ್ ರ್ಯಾಲಿ ಅಂತ, ಮತ್ತು ಬೈಕ್ ರ್ಯಾಲಿ ಅಂತ ಹೇಳಿಬಿಟ್ಟು, ಆಮೇಲೆ ರೋಡ್ ಮೇಲೆ ಸಹ ಚಿತ್ರ ಬಿಡಿಸಿರೋದು, ರಂಗೋಲಿ ಸ್ಪರ್ಧೆ ಮಾಡಿರೋದು, ಮತ್ತು ನಾವು ಈವನ್ ಜಾತ್ರೆಯಲ್ಲಿ ಸಹ ಈ ಮತದಾನದ ಪ್ರತಿಜ್ಞೆಯನ್ನು ಬೋಧಿಸಿದ್ದೀವಿ. ಮತದಾನದ ಅರಿವು ಮೂಡಿಸೋಕೆ ಏನ್ ಐಡಿಯಾ ಕೊಟ್ಟ ನೋಡ್ರಿ. 3 ದಿನದ ಸಂತೆ. ಮತದಾನದ ಅರಿವನ್ನ ಮೂಡಿಸೋ ಸಲುವಾಗಿ ಹನುಮಂತಣ್ಣ ಬೀದಿಗೆ ಇಳಿದು ಜಾಗೃತಿ ಮೂಡಿಸ್ತಾ ಇದ್ದಾನೆ. ಈಗಾಗಲೇ ಆ ಕೆಲಸವನ್ನ ಹನುಮ ಶುರುವಿಟ್ಕೊಬಿಟ್ಟಿದ್ದಾನೆ. ತಮಟೆ ಬಾರಿಸಿ ಅವ್ವ ಅಪ್ಪ ಮಿಸ್ ಮಾಡ್ದೆ ವೋಟ್ ಮಾಡ್ರಿ, ದುಡ್ಡಿನ ಮುಖ ನೋಡ್ಬೇಡ್ರಿ ಅಂತ ಹೇಳಿದ್ದಾನೆ. ಇದರ ಬೆನ್ನಲ್ಲೇ ಈಗ ಹೊಸದೊಂದು ರೀತಿಯಲ್ಲಿ ಹನುಮಂತಣ್ಣ ಜಾಗೃತಿಯನ್ನ ಮೂಡಿಸಲಿದ್ದಾನಂತೆ. ಈಗಾಗಲೇ ಮತದಾನದ ಅರಿವು ಮೂಡಿಸೋ ಹಾಡಿನ ಸಾಹಿತ್ಯ ಸಿದ್ಧವಾಗಿದೆ ಎನ್ನಲಾಗಿದೆ. ಸ್ಯಾಂಡಲ್ವುಡ್ ನ ಹೆಸರಾಂತ ಗೀತೆ ಬರಹಗಾರ ಈ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದಾರಂತೆ.
ಇದೆಯಂತೆ. ಈ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಕೂಡ ರೆಡಿ ಇದೆಯಂತೆ. ಈ ಹಾಡನ್ನ ಇನ್ನು ಹನುಮಂತಣ್ಣ ತನ್ನ ಜವಾರಿ ಕಂಠದಿಂದ ಹಾಡೋದೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಪ್ರಪೋಸಲ್ ಜಿಲ್ಲಾ ಪಂಚಾಯತಿಂದ ಆವಾಗಲೇ ಬಂತು. ಈಗ ಬಟ್ ಮೊನ್ನೆ ನಾವು ಲೆಟರ್ ಕಳಿಸಿದ್ದೆ. ಇವತ್ತು ಪ್ರಪೋಸಲ್ ಅಪ್ರೂವ್ ಆಗಿ ಅದು ಡಿಸ್ಟ್ರಿಕ್ಟ್ ಆ್ಯಗನ್ ಅಪ್ರೂವ್ ಆಗಿ ಪ್ರಪೋಸಲ್ ಬಂದಿದೆ. ಸೊ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ವಿ ಇವರ ಜೊತೆ ಟು ಮತದಾನ ಜನಜಾಗೃತಿ ಅಭಿಯಾನಲ್ಲಿ ಎಸ್ಪೆಷಲಿ ಯೂತ್ ವೋಟರ್ಸ್ಗೆ ಎನ್ಕರೇಜ್ಮೆಂಟ್ ಆ್ಯಂಡ್ ವೋಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋಕ್ಕೆ. ಸೊ ಈಗೇನು ಆಫ್ಟರ್ ದಿಸ್ ಕನ್ಫರ್ಮೇಷನ್ ಲೆಟರ್ ಬಂದ ಮೇಲೆ ವಿ ಹ್ಯಾವ್ ಪ್ಲಾನ್ಸ್ ಟು ಕಂಡಕ್ಟ್ ಸ್ಪೆಷಲ್ ಪ್ರೋಗ್ರಾಮ್ ವಿತ್ ಹಿಮ್ ಈ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಡಿಫ್ರೆಂಟ್ ಪ್ಲೇಸಸ್. ಸೊ ಬಹುಶಃ ಇದು ಸಕ್ಸಸ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ ದ ಪ್ರೋಗ್ರಾಮ್ದು ಏನು ಪ್ಲಾನ್ ಇದೆ. ಸೊ ಮೋಸ್ಟ್ಲಿ ಕೆಲವು ಹಾಡುಗಳು ನಾವು ಫೈನಲೈಸ್ ಮಾಡಿದ್ದೀವಿ, ಸ್ಪೆಷಲಿ ಎಲೆಕ್ಷನ್ ಕ್ಯಾಂಪೇನ್ ಬಗ್ಗೆ. ಚಿಲ್ಲೂರು ಚಿಂಗಾರಿ ಚಿಲ್ಲರೆಯವನಲ್ಲ, ಹೊಸ ಗೆಟಪ್ ನಲ್ಲಿ ಹನುಮಂತಣ್ಣ. ಚಿಲ್ಲೂರು ಚಿಂಗಾರಿ ಹಾಡು ಹಾಡಿದು ಮಾತ್ರಕ್ಕೆ ಎಲ್ಲವೂ ಅಲ್ಲಿ ಮುಗಿಯೋದಿಲ್ಲ. ಈಗ ಹನುಮಂತಣ್ಣನ ಹೊಸ ಗೆಟಪ್ ಏನಪ್ಪಾ ಅಂದ್ರೆ ಬೀದಿ ನಾಟಕವನ್ನು ಹನುಮಂತಣ್ಣ ಮಾಡ್ಲಿದ್ದಾರಂತೆ. ಹೌದು, ಹಾಡೋದ್ರ ಜೊತೆಗೆ ಮತದಾನದ ಮಹತ್ವವನ್ನ ಸಾರೋದಕ್ಕೆ ಹನುಮ ಬೀದಿ ನಾಟಕವನ್ನೂ ಮಾಡ್ಲಿದ್ದಾರಂತೆ. ಈ ಬೀದಿ ನಾಟಕ ಮಾಡೋ ಐಡಿಯಾ ಕೊಟ್ಟಿದ್ದೆ ಹನುಮಂತಣ್ಣನಂತೆ. ಬಡ್ನಿ ಬಂಗಾರಿಯ ಫಸ್ಟ್ ಕ್ಲಾಸ್ ಐಡಿಯಾ ಕೇಳಿದ ಹಾವೇರಿ ಡಿಸಿ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಕಾಯ್ದಾಯಿರಿ, ಬರ್ತಿದ್ದಾನೆ ಬಡ್ನಿ ಬಂಗಾರಿ. ಮಿಸ್ ಮಾಡದೆ ವೋಟ್ ಮಾಡಿ ಅಂತಿದ್ದಾನೆ ಚಿಲ್ಲೂರು ಚಿಂಗಾರಿ. ಹೇಳಿ ಕೇಳಿ ಹನುಮಂತಣ್ಣ ಮಾತಿಗಿಂತ ಹಾಡಾಡೋದೇ ಜಾಸ್ತಿ. ಹಾಗಾದ್ರೆ ಹೆಂಗಪ್ಪ ಬೀದಿ ನಾಟಕದಲ್ಲಿ ಹನುಮಂತ ಡೈಲಾಗ್ ಹೇಳ್ತಾನೆ ಅನ್ನೋ ಕುತೂಹಲ ನಿಮ್ಮಲ್ಲೂ ಇರ್ಬೋದು. ಅಷ್ಟಕ್ಕೂ ಹನುಮಂತನಿಗೆ ನಟನೆ ಬರುತ್ತಾ? ಹೀಗೆ 108 ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಕೊಂಡಿರ್ಬೋದು. ಆದ್ರೆ ಅಲ್ಲೇ ನೋಡಿ ಇರೋದು ಹನುಮಂತಣ್ಣನ ಇನ್ನೊಂದು ಟ್ವಿಸ್ಟ್. ಹೌದು, ಹನುಮಂತಣ್ಣ ಬೀದಿ ನಾಟಕವನ್ನ ಮಾಡ್ತಾನೆ. ಆದ್ರೆ ಬೀದಿ ನಾಟಕದಲ್ಲಿ ಹನುಮಂತಣ್ಣನ ಹಾಡೇ ಹೈಲೈಟ್. ನಾಟಕದ ಟಾಕಿ ಪೋರ್ಷನ್ ಅನ್ನ ಕಡಿಮೆ ಮಾಡಿ ಹಾಡಿನ ಪೋರ್ಷನ್ ಜಾಸ್ತಿ ಇಡಲು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇನ್ನು ಡೈಲಾಗ್ ಪೋರ್ಷನ್ ನಲ್ಲಿ ಬೀದಿ ನಾಟಕದಲ್ಲಿ ನಿಪುಣತೆ ಇರೋ ಕಲಾವಿದರು ಕಾಣಿಸ್ಕೊಳ್ಳಲಿದ್ದಾರಂತೆ. ಹೀಗೆ ಹಾಡಿ ಕುಣಿದು ನಟಿಸಿ ಜನರಿಗೆ ಮನರಂಜನೆ ಕೊಟ್ಟು ಮತದಾನದ ಮಹತ್ವವನ್ನ ಸಾರಲಿದ್ದಾನಂತೆ ಹನುಮಂತಣ್ಣ. ಒಟ್ನಲ್ಲಿ ಹನುಮಂತಣ್ಣನ ಹೊಸ ಲುಕ್ ಮಾತ್ರ ಜಬರ್ದಸ್ತ್ ಆಗಿರಲಿದೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಈವರೆಗೆ ಮೈಕ್ ಹಿಡ್ಕೊಂಡು ರಂಜಿಸಿದ ಹನುಮಂತಣ್ಣ ಈಗ ನಯಾ ಗೆಟಪ್ ನಲ್ಲಿ ಅಭಿಮಾನಿಗಳ ಮುಂದೆ ಬಂದು ನಿಲ್ಲೋಕೆ ರೆಡಿಯಾಗಿದ್ದಾನೆ. ಇನ್ನೇನು ಕೆಲವು ದಿನಗಳು ಮಾತ್ರ ಮೊದಲ ಹಂತದ ಮತದಾನಕ್ಕೆ ಬಾಕಿ ಇದ್ದು, ಅದಕ್ಕೂ ಮೊದಲೇ ಹನುಮಂತಣ್ಣ ನಯಾ ಲುಕ್ ನಲ್ಲಿ ಎಂಟ್ರಿ ಕೊಡ್ಲಿದ್ದಾನೆ. ಈಗಾಗಲೇ ಹನುಮಂತಣ್ಣನ ಹಾಡಿಗೆ ಸಾಹಿತ್ಯ, ಸಂಗೀತ ಎಲ್ಲವೂ ರೆಡಿ ಇದೆ. ಚಿಲ್ಲೂರು ಚಿಂಗಾರಿ ಹಾಡೋದೊಂದೇ ಬಾಕಿ ಇದೆ. ಇನ್ನು ಜಿಲ್ಲಾಧಿಕಾರಿ ಕೂಡ ಈ ಬಗ್ಗೆ ಮಾತನಾಡಿದ್ದು ಎಲ್ಲವೂ ಪ್ಲಾನ್ ಅಂತೆಯೇ ಆಗ್ಲಿದ್ಯಂತೆ. ದೇಶದಲ್ಲಿ ಚುನಾವಣಾ ಕಾವು ರಂಗೇರಿರುವಾಗ ಹನುಮಂತ ತಾನೇನು ಕಮ್ಮಿ ಇಲ್ಲ ಅಂತ ಎಲೆಕ್ಷನ್ ಪ್ರಚಾರಕ್ಕಿಳಿದಿದ್ದಾನೆ. ಹಾಗಂತ ಹನುಮಂತನೇ ಹೋಗಿ ನಾನ್ ಪ್ರಚಾರ ಮಾಡ್ತೀನಿ ಅಂತ ಕೂತಿಲ್ಲ. ಪ್ರಚಾರ ಮಾಡು ಅಂತ ಈತನಿಗೆ ಆಹ್ವಾನ ಕೊಟ್ಟು ಕರೆಯಲಾಗ್ತಾ ಇದೆ. ಹಾವೇರಿ ಜಿಲ್ಲೆ ಬ್ರ್ಯಾಂಡ್ ಅಂಬಾಸಿಡರ್ ಹನುಮಂತ ಸದ್ಯಕ್ಕಂತೂ ಸ್ಟಾರು. ಆದ್ರೂ ಯಾವ ಪಕ್ಷದ ಪರ ಹೋಗೋದೇ ರೂಲ್ಸ್ ಪರ ಹೋಗೋಕೆ ಮನಸ್ಸು ಮಾಡಿದ್ದಾನೆ ಈ ಜಾಣ. ಹಾಗಾದ್ರೆ ಹಾವೇರಿ ಜನಕ್ಕೆ ಹನುಮಂತ ಏನ್ ಹೇಳ್ತಾನೆ? ಹನುಮಂತನಿಂದ ಹಾವೇರಿ ಜನ ಅಪೇಕ್ಷೆ ಪಡೋದಾದ್ರೂ ಏನು? ಬನ್ನಿ ಈ ಸ್ಟೋರಿಯಲ್ಲಿ ನೋಡ್ಕೊಂಬರೋಣ. ನಯಾ ಅವತಾರದಲ್ಲಿ ಹನುಮಂತನೇ ಅಣ್ಣಾ ಬಾಂಡ್. ಹಾವೇರಿ ಜಿಲ್ಲಾ ಜನರಿಗೆ ಕುರಿಗಾಹಿಯೇ ಸೆಲೆಬ್ರಿಟಿ ಬ್ರ್ಯಾಂಡ್. ಹನುಮಂತ ಇಂದು ಬರೀ ಗಾಯಕನಾಗಿ ಉಳಿದಿಲ್ಲ. ತನ್ನದೇ ಆದ ಬ್ರ್ಯಾಂಡ್ ಕಟ್ಟಿಕೊಂಡ ಹನುಮಂತನಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಬೇಜಾನ್ ಫ್ಯಾನ್ಸ್ ಇರುವಾಗ ಸ್ವಂತೂರು ಹಾವೇರಿಯಲ್ಲಿ ಇಲ್ಲದಿದ್ರೆ ಹೇಗೆ ಹೇಳಿ? ಇದೇ ಆಧಾರದ ಮೇಲೆ ಹಾವೇರಿ ಜಿಲ್ಲೆಯ ಬ್ರ್ಯಾಂಡ್ ಅಂಬಾಸಿಡರ್ ಹನುಮಂತನನ್ನ ಈ ಬಾರಿಯ ಚುನಾವಣೆಗೆ ಬ್ರ್ಯಾಂಡ್ ಮಾಡೋಕೆ ಯೋಚಿಸಲಾಗಿದೆ. ನೀಲಿ ಬಟನ್ ನೀಲಿ ಬಟನ್ ಹಾಕಬೇಕು. ಇತ್ತ 7 ಸೆಕೆಂಡ್ ನೀಲಿ ಬಟನ್ ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ ಆಗ್ಬೇಕು ಅಂದ್ರೆ ಸೆಲೆಬ್ರಿಟಿಯಿಂದ ಜಾಹೀರಾತು ಮಾಡಿಸಲಾಗುತ್ತೆ. ಹಾವೇರಿ ಭಾಗದಲ್ಲಿ ಹನುಮಂತನೇ ಬಿಗ್ ಸೆಲೆಬ್ರಿಟಿ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಜಿಲ್ಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸೋಕೆ ಪ್ಲಾನ್ ಮಾಡಲಾಗಿದೆ. ಹಾಗಂತ ಯಾವುದೇ ಪಕ್ಷ ಅಥವಾ ವ್ಯಕ್ತಿಪರ ಹನುಮಂತ ಪ್ರಚಾರಕ್ಕೆ ಹೋಗ್ತಿಲ್ಲ.
ಆತ ಪ್ರಚಾರಕ್ಕೆ ಹೋಗ್ತಿರೋದು ಹಾವೇರಿ ಜನರಿಗೆ ಮತದಾನದ ಅರಿವು ಮೂಡಿಸೋಕೆ. ಒಳ್ಳೆಯ ಕೆಲಸಕ್ಕೆ ಹನುಮಂತ ಸೈ ಅಂದಿ. ನೋಡೋದಾದ್ರೆ ಹನುಮಂತ ಅಷ್ಟೆಲ್ಲ ಓದಿದವನೇ ಅಲ್ಲ. ವೋಟ್ ಮಾಡಿ ಅಂತ ಕೇಳಬಹುದು. ಯಾಕಂತ ಜನ ಕೇಳಿದ್ರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಷ್ಟು ಬುದ್ಧಿವಂತರೂ ಅಲ್ಲ. ಹಾಗಾದ್ರೆ ಹನುಮಂತ ಚುನಾವಣೆಯ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಮೇಲೆ ಜನಕ್ಕೆ ಏನ್ ಹೇಳ್ತಾನೆ, ವೋಟ್ ಮಾಡೋಕೆ ಜನರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾನೆ ಅನ್ನೋದು ಸರ್ವರ ಕುತೂಹಲ. ಅಂದಹಾಗೆ ಹನುಮಂತ 16 ಎಲೆಕ್ಷನ್ ಎದುರಿಸುವ ದೊಡ್ಡವನೇನಲ್ಲ. ಯಾಕಂದ್ರೆ ಹನುಮನಿಗೆ ವಯಸ್ಸು ಇನ್ನೂ 21. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಹನುಮಂತ ವೋಟ್ ಮಾಡಿರಬಹುದು, ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಹನುಮಂತ ವೋಟ್ ಮಾಡ್ತಿರೋದು ಇದೇ. ಹನುಮಂತನಿಗೆ ಇದುವೇ ಮೊದಲ ಚುನಾವಣೆ. ತನ್ನೂರಿನ ಜನರ ಮನವೊಲಿಸೋಕೆ ಹೊತ್ತ ಹೊಣೆ. ಪ್ರತಿ ಎಲೆಕ್ಷನ್ ಬಂದಾಗಲೂ ವೋಟ್ ಮಾಡೋಕೆ ಜನರಿಗೆ ಪ್ರೇರೇಪಿಸಲಾಗ್ತಾ ಇದ್ದರೂ ಆ ದಿನವನ್ನ ರಜಾ ದಿನ ಅಂತ ಪರಿಗಣಿಸಿ ಮನೆಯಲ್ಲಿ ವಿಶ್ರಾಂತಿ ಪಡೆಯೋದು, ಜನ ಪ್ರವಾಸಕ್ಕೆ ಹೋಗೋದು ಮಾಡ್ತಾರೆ. ಅಂಥ ಮನಸ್ಥಿತಿಯವರ ಮನವೊಲಿಸೋಕೆ ಹನುಮಂತ ಹೋಗ್ತಾನೆ ಅನ್ನೋದೇ ವಿಶೇಷ. ಮನೆ ಮನೆಗೂ ತೆರಳಿ ವೋಟ್ ಮಾಡಿ ಅಂತ ಹನುಮಂತ ಹೇಳೋದಕ್ಕೂ ಹೆಚ್ಚಾಗಿ ಅಲ್ಲಿನ ಜನಕ್ಕೆ ತಲುಪೋ ಥರ ಮನವೊಲಿಸಬೇಕು ಅನ್ನೋದು ಜಿಲ್ಲೆಯ ಅಧಿಕಾರಿಗಳ ಗುರಿ. ಹೀಗಾಗಿ ಮತದಾನದ ಬಗ್ಗೆ ಅರಿವು ಮೂಡಿಸೋ ಪದಗಳಲ್ಲಿ ಸಾಹಿತ್ಯ ರಚಿಸಿ ಹನುಮಂತನಿಂದ ಹಾಡಿಸಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಪ್ಲಾನ್ ಇದೆ. ಇದಕ್ಕೂ ಹೊರತಾಗಿ ಹನುಮಂತ ಬೈಕ್ ಜಾಥಾ ಹೊರಟು ಜನಗಳಲ್ಲಿ ಜಾಗೃತಿ ಮೂಡಿಸ್ತಾನೆ ಅನ್ನೋ ಸುದ್ದಿನೂ ಇದೆ. ಹನುಮಂತ ಸೆಲ್ಫಿ ಕೊಟ್ರೆ ವೋಟ್ ಮಾಡ್ತಾರಂತೆ ಹಾವೇರಿ ಹೈಕ್ಳು. ಹನುಮನ ಮಾತು ಕೇಳೋಕೆ ಸಿದ್ಧರಾದ್ರು ಹಾವೇರಿ ಜನಗಳು. ಹನುಮಂತನ ಜವಾರಿ ಕಂಠ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ವೈರಲ್ ಆಗಿದೆ. ಸದ್ಯಕ್ಕೆ ವಿವಿಧ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಊರೂರು ಸುತ್ತುತ್ತಿರೋ ಹನುಮಂತ ಹಾವೇರಿ ಜನರ ಕೈಗೆ ಸಿಗೋದೆ ಅಪರೂಪವಾಗಿದ್ದಾನೆ. ಹನುಮಂತನ ಜೊತೆ ಸೆಲ್ಫಿ ತೆಗೆದುಕೊಳ್ಳೋಕೆ ಹಾವೇರಿ ಮಂದಿ ಕಾಯ್ತಿದ್ದಾರೆ. ಮೊದಲಿಗೆ ಹನುಮಂತನಿಗೆ ಮತದಾನದ ಅರಿವು ಮೂಡಿಸಿ ನಂತರ ಆತನಿಂದ ಜನರಿಗೆ ಹೇಳುವ ಕಾಯಕಕ್ಕೆ ಕೈ ಹಾಕಿದೆ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ. ಈಗಾಗಲೇ ಜಿಲ್ಲೆಯಲ್ಲಿ ಮತದಾನದ ಜಾಗೃತಿ ಶುರುವಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿರೋ ಹನುಮಂತ ತನ್ನೆಲ್ಲ ಕೆಲಸ ಮುಗಿಸಿ ಈ ತಿಂಗಳು 8ರ ನಂತರ ಫುಲ್ ಫ್ಲೆಡ್ಜ್ ಆಗಿ ಡಿಸಿ ಕಚೇರಿಯಲ್ಲಿ ಶಿಸ್ತಿನ ವಿದ್ಯಾರ್ಥಿಯಂತೆ ತೆರಳಿ ತನಗೆ ವಹಿಸಿರೋ ಕೆಲಸ ಮಾಡೋಕೆ ಮುಂದಾಗಿದ್ದಾನೆ. ಒಟ್ನಲ್ಲಿ ಹಾವೇರಿಯಲ್ಲಿ ಹನುಮಂತನ ಹವಾ ಫುಲ್ ಜೋರು. ಸಾರೆಗಮಪ ಖ್ಯಾತಿಯ ಹನುಮಂತನ ಪ್ರಸಿದ್ಧಿ ನಾಡಿನ ಉದ್ದಗಲಕ್ಕೂ ಪಸರಿಸಿದೆ. ಹಾಡು ಹಾಡಿ ಹೆಸರು ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಹಾಡಿನ ಜೊತೆಗೆ ತನ್ನ ಮನಸ್ಸಲ್ಲಿ ಇವ ನಮ್ಮವ ಅನ್ನಿಸೋ ಭಾವನೆ ಹುಟ್ಟಿಸೋರು ಬಹಳ ವಿರಳ. ಇಂಥ ಸ್ಥಾನ ಹನುಮಂತನ ಪಾಲಿಗೆ ತಾನಾಗೆ ಒಲಿದು ಬಂತು. ಇವತ್ತು ವರ್ಷಗಟ್ಟಲೆ ಕ್ರಿಕೆಟ್ ಅಂಗಳದಲ್ಲಿ ಬೆವರು ಹರಿಸಿದ ಆ ಸ್ಟಾರ್ ಕ್ರಿಕೆಟರ್ಗೂ ಹನುಮಂತನ ಜನಪ್ರಿಯತೆಗೂ ತುಲನೆ ಮಾಡಿ ನೋಡಿದಾಗ ಈ ಹಂತಕ್ಕೆ ಈ ಜವಾರಿ ಗಾಯಕ ಬೆಳೆದಿದ್ದಾನ ಅಂತ ಪವಾಡ ಅಂತ ಅನ್ಸುತ್ತೆ. ಸರಿಗಮಪ ಖ್ಯಾತಿಯ ಹನುಮಂತನ ಪ್ರಸಿದ್ಧಿ ನಾಡಿನ ಉದ್ದಗಲಕ್ಕೂ ಪಸರಿಸಿದೆ. ಹಾಡು ಹಾಡಿ ಹೆಸರು ಮಾಡಿದವರು ಬಹಳಷ್ಟು ಮಂದಿ. ಆದ್ರೆ ಹಾಡಿನ ಜೊತೆಗೆ ಜನರ ಮನಸ್ಸಲ್ಲಿ ಇವ ನಮ್ಮವನು ಅನಿಸೋ ಭಾವನೆ ಹುಟ್ಟಿಸೋರು ಬಹಳ ವಿರಳ. ಇಂಥ ಸ್ಥಾನ ಹನುಮಂತನ ಪಾಲಿಗೆ ತಾನಾಗೆ ಒಲಿದು ಬಂತು. ಇವತ್ತು ವರ್ಷಗಟ್ಲೆ ಕ್ರಿಕೆಟ್ ಅಂಗಳದಲ್ಲಿ ಬೆವರು ಹರಿಸಿದ ಆ ಸ್ಟಾರ್ ಕ್ರಿಕೆಟರ್ಗೂ ಹನುಮಂತನ ಜನಪ್ರಿಯತೆಗೂ ತುಲನೆ ಮಾಡುವ ಹಂತಕ್ಕೆ ಈ ಜವಾರಿ ಗಾಯಕ ಬೆಳೆದದ್ದೇ ಪವಾಡ. ಸಿಂಗಿಂಗ್ ಸ್ಟಾರ್ ಆಗ್ಬಿಟ್ಟ ಸೆಲೆಬ್ರಿಟಿ ಐಕಾನ್. ಹನುಮಂತನ ಹೆಗಲಿಗೆ ಎಲೆಕ್ಷನ್ ಪ್ರಮೋಷನ್. ಕ್ರಿಕೆಟ್ ಐಡಲ್ ಸರಿಸಮಕ್ಕೆ ಕುರಿಗಾಹಿ ಖ್ಯಾತಿ. ಊಹೆಗೂ ಮೀರಿತಲ್ಲ ಹನುಮಂತನ ಕೀರ್ತಿ. ಯಶಸ್ಸು ಯಾರಪ್ಪನ ಸ್ವತ್ತು ಅಲ್ಲ. ಎಲ್ಲಿ ಪ್ರತಿಭೆ ಇರುತ್ತೋ ಅಲ್ಲಿಗೆ ಯಶಸ್ಸು ತಾನಾಗೆ ಹುಡುಕೊಂಡು ಬರುತ್ತೆ. ವ್ಯಕ್ತಿ ಎಷ್ಟೇ ಪ್ರಭಾವಿಯಾದ್ರೂ ಜನರ ಮನಸ್ಸಿಗೆ ಹಿಡಿಸಿದ್ರೇನೆ ಜನಪ್ರಿಯತೆಗೆ ಪಾತ್ರನಾಗೋಕೆ ಸಾಧ್ಯ. ಇದಕ್ಕೆ ಅದೆಷ್ಟೋ ಮಂದಿ ಸೆಲೆಬ್ರಿಟಿಗಳೇ ಜೀವಂತ ನಿದರ್ಶನ. ಅಂಥದ್ರಲ್ಲಿ ಹಾವೇರಿಯ ಪುಟ್ಟ ಗ್ರಾಮದ ಮುಗ್ಧ ಯುವಕ ಇವತ್ತು ಎಲೆಕ್ಷನ್ ಐಕಾನ್ ಆಗಿ ಸೆಲೆಕ್ಟ್ ಆಗಿರುವುದು ಸುಮ್ಮನೆ ಮಾತಲ್ಲ. ಹಾವೇರಿಯ ಚಿಲ್ಲೂರು ಬಡ್ನಿ, ಎತ್ತಣ ಬೆಂಗಳೂರಿನ ರಂಗುರಂಗಿನ ಜಗತ್ತು. ಕನಸಲ್ಲೂ ಕಂಡಿರದಷ್ಟು ಜನಪ್ರಿಯತೆಗೆ ಕುರಿ ಕಾಯೋ ಹೈದ ಪಾತ್ರನಾಗುವನು ಅಂದ್ರೆ ಅದು ಯಾವುದೋ ಸಿನಿಮಾ ಕಥೆಗಿಂತ ಭಿನ್ನವೇನಲ್ಲ. ಆದ್ರೆ ಸಿನಿಮೀಯತೆಗೂ ಮೀರಿದ ವಾಸ್ತವತೆಯನ್ನ ನೋಡುವುದಾದ್ರೆ ಕುರಿಗಾಹಿ ಹನುಮಂತಣ್ಣ ಅಂತಾರಾಷ್ಟ್ರೀಯ ಕ್ರಿಕೆಟ್ ಐಕಾನ್ ಒಬ್ಬರಿಗೆ ಸರಿಸಾಟಿಯಾಗಿ ಖ್ಯಾತಿ ಗಳಿಸಿದ್ದಾನೆ ಅಂದ್ರೆ ನಂಬಲೇಬೇಕು. ರಾಜ್ಯದ ಎಲೆಕ್ಷನ್ ಐಕಾನ್ ರಾಹುಲ್ ದ್ರಾವಿಡ್.
ಹಾವೇರಿ ಜಿಲ್ಲೆ ಎಲೆಕ್ಷನ್ ಐಕಾನ್ ಹನುಮಂತ. ದೇಶದ ಪ್ರಸಿದ್ಧ ಕ್ರಿಕೆಟ್ ಆಟಗಾರರಲ್ಲಿ ನಮ್ಮ ಬೆಂಗಳೂರಿನ ಮೋಸ್ಟ್ ಟ್ಯಾಲೆಂಟೆಡ್ ಕ್ರಿಕೆಟರ್ ದಿ ವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಅಂದ್ರೆ ಅದೆಷ್ಟೋ ಮಂದಿಗೆ ಈಗಲೂ ರಿಯಲ್ ಕ್ರಿಕೆಟ್ ಐಕಾನ್. ತಮ್ಮ ಕನ್ಸಿಸ್ಟೆನ್ಸಿಯ ಆಟದಿಂದ ನಿಷ್ಕಳಂಕ ವೃತ್ತಿ ಬದುಕಿನ ಕಾರಣಕ್ಕೆ ಈಗಲೂ ಹೊಸಬರಿಗೆ ಪ್ರೇರಣೆ ಎನಿಸಿಕೊಂಡಿರೋ ರಾಹುಲ್ ದ್ರಾವಿಡ್ ಸದ್ಯ ಕರ್ನಾಟಕ ಚುನಾವಣಾ ಆಯೋಗದ ಪ್ರಚಾರ ರಾಯಭಾರಿಯೂ ಹೌದು. ಸದಾ ಒಂದಲ್ಲ ಒಂದು ಜನಜಾಗೃತಿ ಮೂಡಿಸೋ ಸಂದೇಶ ರವಾನಿಸುವಲ್ಲಿ ಎತ್ತಿದ ಕೈ ಎನಿಸಿಕೊಂಡಿರೋ ರಾಹುಲ್ ದ್ರಾವಿಡ್ ಸಮಕ್ಕೆ ಚಿಲ್ಲೂರು ಬಡ್ನಿಯ ಹನುಮಂತನು ಚುನಾವಣಾ ರಾಯಭಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಪ್ರಶಂಸೆಗೆ ಅರ್ಹವಲ್ಲವೇ? ದ್ರಾವಿಡ್ ಇಡೀ ರಾಜ್ಯವನ್ನ ಮತದಾನಕ್ಕೆ ಪ್ರೇರೇಪಿಸಿದ್ರೆ, ಹನುಮಂತ ತನ್ನ ಜಿಲ್ಲೆಯನ್ನ ಪ್ರತಿನಿಧಿಸಿ ಮತದಾನ ಪ್ರಕ್ರಿಯೆ ಹೆಚ್ಚಿಸೋ ಕೆಲಸ ಮಾಡಲಿದ್ದಾನೆ ಅನ್ನೋದಷ್ಟೇ ವ್ಯತ್ಯಾಸ. ಮತದಾನದ ಪ್ರಮಾಣ ಹೆಚ್ಚುತ್ತಾ, ಹನುಮಂತನ ಪವಾಡ ನಡೆಯುತ್ತಾ? ಹಾವೇರಿ ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಈ ಸಲ ಹಿಂದಿಗಿಂತ ಹೆಚ್ಚು ಮತದಾನವಾಗುವಂತೆ ಮಾಡಲು ಚಿಂತಿಸಿದ್ರು. ಈ ಹಿಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಎಂವಿ ಹಾಗೂ ಅಧಿಕಾರಿಗಳ ತಂಡ ಹನುಮಂತನನ್ನ ಡಿಸ್ಟ್ರಿಕ್ಟ್ ಐಕಾನ್ ಅಥವಾ ಚುನಾವಣಾ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಒಪ್ಪಂದ ಕೂಡ ಮಾಡಿಕೊಂಡಿದೆ. ಅದರಂತೆ ಮತದಾನ ಪ್ರಕ್ರಿಯೆ ಮುಗಿಯುವವರೆಗೆ ಚುನಾವಣೆ ಬಗ್ಗೆ ಜನಜಾಗೃತಿ ಮೂಡಿಸಲಿದ್ದಾನೆ ಹನುಮಂತಣ್ಣ. ಈಗೇನು ಆಫ್ಟರ್ ದಿಸ್ ಕನ್ಫರ್ಮೇಷನ್ ಲೆಟರ್ ಬಂದ ಮೇಲೆ ವಿ ಹ್ಯಾವ್ ಪ್ಲಾನ್ಸ್ ಟು ಕಂಡಕ್ಟ್ ಸ್ಪೆಷಲ್ ಪ್ರೋಗ್ರಾಮ್ ವಿತ್ ಹಿಮ್ ಈ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಡಿಫ್ರೆಂಟ್ ಪ್ಲೇಸಸ್. ಬಹುಶಃ ಇದು ಸಕ್ಸಸ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ ದ ಪ್ರೋಗ್ರಾಮ್ದು ಏನು ಪ್ಲಾನ್ ಇದೆ. ಸೊ ಮೋಸ್ಟ್ಲಿ ಕೆಲವು ಹಾಡುಗಳು ನಾವು ಫೈನಲೈಸ್ ಮಾಡಿದ್ದೀವಿ, ಸ್ಪೆಷಲಿ ಎಲೆಕ್ಷನ್ ಕ್ಯಾಂಪೇನ್ ಬಗ್ಗೆ. ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾವೇರಿ ಮತ್ತು ಗದಗ ಜಿಲ್ಲೆಯ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಳೆದ ಬಾರಿ 71.59% ಮತದಾನವಾಗಿತ್ತು. ಹೀಗಾಗಿ ಈ ಬಾರಿ 90%ಕ್ಕೂ ಹೆಚ್ಚು ಮತದಾನದ ಗುರಿಯನ್ನ ಜಿಲ್ಲಾಧಿಕಾರಿ ಕೃಷ್ಣ ಬಾಜಪೇಯಿ ಹಾಗೂ ಸಿಇಒ ಕೆ ಲೀಲಾವತಿ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಜನರನ್ನ ಮತಗಟ್ಟೆಯತ್ತ ಸೆಳೆಯೋ ಮುಖವೊಂದು ಬೇಕಿತ್ತು. ಅದಕ್ಕೆ ಹನುಮಂತನಿಗಿಂತ ಸರಿಯಾದ ವ್ಯಕ್ತಿ ಇಲ್ಲ ಅಂತ ನಿರ್ಧರಿಸಿದ್ದು. ಗೋರ್ಮುನಾರಿ ನೀಲಿ ಬಟನ್ ಸರ್ ಕೇನ್ ಹಳ ತಗೊಂಡು ನೀಲಿ ಬಟನ್ ಹಾಕಬೇಕು. ಇತ್ತ ಆಫ್ 7 ಸೆಕೆಂಡ್ ಬೇಗ ಕೇನ್ ಹಳೆ ಚಲೋ ಓನ ನೀಲಿ ಬಟನ್ ಮಾರಬೇಕು. ಕೇನ್ ಚಾ ಒಂದು ಹಳೆರೋ ಹೇಗೆ ಮಾರ್ದೆ ಸಾತಿ ಒಮ್ಮೆ ಕಾಣಿಸ್ತಾರೆ. ನೀಲಿ ಬಟನ್ ಮಾರದೆ ಸತಿ ಇಮೆ ಕಾಣಿಸುತ್ತೆ. ತೂ ಸರಚಿನ ಕೊಡಿ. ಹಾಡುಗಳು ಇನ್ನು ಕೆಲವೊಂದು ಫೈನಲೈಸ್ ಆಗಿದೆ ಆಲ್ರೆಡಿ. ಒಂದು ಆ್ಯಕ್ಚುಲಿ ಸ್ವೀಪ್ ಕ್ಯಾಂಪೇನ್ ಎಸ್ಪೆಷಲಿ ಮೈಕ್ರೋ ಲೆವೆಲ್ ಜಿಲ್ಲಾ ಪಂಚಾಯತಿಂದ ನೋಡ್ತಾರೆ ಸಿ ಒ ಮೇಡಮ್. ಸೊ ಮೋಸ್ಟ್ಲಿ ಹಾಡುಗಳು ಆಗಿದೆ ಫೈನಲೈಸ್. ಎಸ್ಪೆಷಲಿ ಇದು ಚುನಾವಣೆ ಪೂರ್ವ ಸಿದ್ಧತೆ ಸಮಯವಾಗಿ ಈ ಎಲ್ಲ ಡಿಸ್ಕಸ್ ಮಾಡುವಾಗ ಇದು ಒಂದು ಕೆಲವು ಅಧಿಕಾರಿಗಳಿಂದ ಅದು ಐಡಿಯಾ ಬಂದಿದೆ ದಟ್ ಹಿ ಮೇ ಬಿ ಯೂಸ್ ಎಸ್ಪೆಷಲಿ ಯೂತ್ ವೋಟರ್ಸ್ಗೆ ಎನ್ಕರೇಜ್ಮೆಂಟ್ ಮಾಡೋಕ್ಕೆ ಹಿ ಮೇ ಬಿ ಅ ವೆರಿ ಗುಡ್ ಯೂತ್ ಐಕಾನ್. ನಮ್ಮ ಡಿಸ್ಟ್ರಿಕ್ಟ್ಗೆ ಹಿ ಇಸ್ ದ ಬೆಸ್ಟ್ ಐಕಾನ್ ಎಸ್ಪೆಷಲಿ ಫಾರ್ ದ ವೋಟರ್ ರಿಲೇಟೆಡ್ ಕ್ಯಾಂಪೇನ್. ಒಂದ್ ಕಡೆ ಕ್ರಿಕೆಟ್ ಐಕಾನ್ ರಾಹುಲ್ ದ್ರಾವಿಡ್ ಮತದಾನಕ್ಕೆ ಪ್ರೇರೇಪಿಸಿ ಸಾರುತ್ತಿರೋ ಸಂದೇಶ ಸೋಷಿಯಲ್ ಮೀಡಿಯಾ ಸೇರಿ ರಾಜ್ಯಾದ್ಯಂತ ಜನರನ್ನ ತಲುಪುತ್ತಿದೆ. ಇತ್ತ ಈಗಾಗಲೇ ಹನುಮಂತ ಸವಣೂರಿನಲ್ಲಿ ವಿವಿಪ್ಯಾಟ್ ಪ್ರಾತ್ಯಕ್ಷತೆಯನ್ನ ನೀಡಿದ್ದಾನೆ. ಅಲ್ಲಿನ ಜನರಿಗೆ ಮತದಾನ ಜಾಗೃತಿ ಮೂಡಿಸಿದ್ದಾನೆ. ಸಾಲದಕ್ಕೆ ಜಿಲ್ಲೆಯಾದ್ಯಂತ ಸಂಚರಿಸಿ ತನ್ನ ಗಾನ ಸುಧೆ ಮೂಲಕ ಮತದಾನ ಜಾಗೃತಿಯನ್ನ ಮೂಡಿಸಲಿದ್ದಾನೆ. ಹಾಡಿನ ಮೂಲಕ ಮತದಾನ ಜಾಗೃತಿ, ಬೀದಿ ನಾಟಕ ಮೂಲಕ ಮತದಾನ ಜಾಗೃತಿ, ತಪ್ಪದೆ ವೋಟ್ ಮಾಡ್ರಪ್ಪೋ ವೋಟು. ಹನುಮಂತನಿಗೆ ಸಿಕ್ತು ಯಾರಿಗೂ ಸಿಗದ ಸೀಟು. ಇನ್ನೊಂದು ತಿಂಗಳು ಟಿವಿ, ಪೇಪರ್, ಫ್ಲೆಕ್ಸು ಹಾಗೂ ಹೋರ್ಡಿಂಗ್ಸ್ ಗಳಲ್ಲಿ ರಾಜ್ಯಾದ್ಯಂತ ಹನುಮಂತ ರಾರಾಜಿಸಲಿದ್ದಾನೆ. ದುಡ್ಡು ತಗೋಬ್ಯಾಡ್ರಿ, ತಪ್ಪದೆ ವೋಟ್ ಮಾಡ್ರಿ ಅಂತ ಹಾಡಿನ ಮೂಲಕ ಮತದಾನದ ಅರಿವು ಮೂಡಿಸಲಿದ್ದಾನೆ ಚಿಲ್ಲೂರು ಚಿಂಗಾರಿ. ಜೊತೆಗೆ ಬೀದಿ ನಾಟಕದ ಮೂಲಕವೂ ಮತದಾನ ಜಾಗೃತಿ ಮೂಡಿಸಲಿದ್ದಾನೆ. ಇದಕ್ಕಾಗಿ ಈಗಾಗಲೇ ವಿಶೇಷ ತಂಡ ರಚಿಸಲಾಗಿದೆ. ಈ ತಂಡ ಹನುಮಂತನ ಜೊತೆ ಇದ್ದು ಮಾರ್ಗದರ್ಶನ ನೀಡಲಿದೆ. ನಾಳೆ ನಾಡಿದ್ರಲ್ಲಿ ಈ ಸಂಬಂಧ ಶೂಟಿಂಗ್ ಸಹ ಶುರುವಾಗಲಿದೆ. ಅಲ್ಲಿಗೆ ಹನುಮಂತನ ಬದುಕು ಮತ್ತೊಂದು ದಿಕ್ಕಿಗೆ ಮಗ್ಗಲು ಬದಲಾಯಿಸಲಿದೆ.
ಒಟ್ನಲ್ಲಿ ಬೇಸಿಗೆ ರಜೆಯಲ್ಲಿ ಬಂದಿರೋ ಎಲೆಕ್ಷನ್ ಅಲ್ಲಿ ಜನ ಚೆನ್ನಾಗಿ ಸ್ಪಂದಿಸಿ ಮತ ಚಲಾಯಿಸುವಂತೆ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿದೆ. ಅದಕ್ಕಾಗಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ನಾನಾ ಕಸರತ್ತುಗಳನ್ನ ನಡೆಸೋದೂ ಇದ್ದಂತೆ. ಆದ್ರೆ ಹಾವೇರಿ ಜಿಲ್ಲಾಡಳಿತ ಮಾಸ್ಟರ್ ಪ್ಲಾನ್ ಮಾಡಿ ಹನುಮಂತನ ಸಿಂಗಿಂಗ್ ಆಕರ್ಷಣೆ ಮತ್ತು ಅವನ ಜನಪ್ರಿಯತೆಯನ್ನ ಎನ್ಕ್ಯಾಶ್ ಮಾಡಿಕೊಂಡು ಜನರನ್ನ ಮತಗಟ್ಟೆಯತ್ತ ಸೆಳೆಯಲು ಮುಂದಾಗಿದೆ. ಏನೇ ಹೇಳಿ ಕರುನಾಡ ಜವಾರಿ ಸ್ಟಾರ್ ಹನುಮಂತನಿಗೆ ಐಕಾನ್ ಪಟ್ಟದೊಂದಿಗೆ ಹೊಸ ಕಾಯಕ ಸಿಕ್ಕಿದೆ. ಕಾಯಕವೇ ಕೈಲಾಸ ಅನ್ನೋ ಜಾಯಮಾನ ನಮ್ಮ ಹನುಮಂತನದ್ದು. ಒಳ್ಳೇದಾಗ್ಲಿ ಹನುಮಂತ. ಚಿಲ್ಲೂರು ಹನುಮಂತ ಇವತ್ತು ಕರ್ನಾಟಕದ ಸ್ಟಾರು. ಆದ್ರೆ ಈ ಸ್ಟಾರ್ ನಲ್ಲಿ ಅಡಗಿದೆ ಆ 5 ದಿವ್ಯ ನೋಡಿ ಹನುಮಂತುವಿನ ಗುಟ್ಟು. ಹಾಗಾದ್ರೆ ಈ 5 ಶಕ್ತಿಗಳನ್ನ ಕೊಟ್ಟಿರೋರು ಯಾರು? ಹನುಮಂತು ಅದನ್ನ ಒಲಿಸಿಕೊಂಡ ಪರಿ ಹೇಗೆ? ಅಷ್ಟಕ್ಕೂ ಹನುಮಂತುವಿನಲ್ಲಿ ಅಡಗಿರೋ ಆ ದಿವ್ಯ ಶಕ್ತಿ ಆದ್ರೂ ಏನು? ಇವೆಲ್ಲದಕ್ಕೂ ಉತ್ತರ ಈ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ. ಅಬ್ಬಬ್ಬಾ, ಹನುಮಂತನಲ್ಲಿ ಅಡಗಿರೋದೆಂತ ದಿವ್ಯ ಶಕ್ತಿ! ಅವನ ಶಕ್ತಿಯ ಮೂಲದ ಚಿಲುಮೆ ಆ ಹನುಮಪ್ಪ ಗುಡಿ. ಬಸವಣ್ಣ ಜಗದ ಪ್ರಾಣ, ಶಂಕರನ ವಾಹನ, ಕುಂತ ಕೇಳ್ರಿ ಅಣ್ಣ ಅಣ್ಣ ಬಸವಣ್ಣ. ಹೇಳಿ ಕೇಳಿ ಹನುಮಂತು ಏನು ಸಂಗೀತ ಬಲ್ಲವನಲ್ಲ. ಅವನ ಮೂಲ ಉದ್ಯೋಗ ಕುರಿ ಮೇಯಿಸೋದು. ಕುರಿಕಾಯೋ ಹುಡುಗನಿಗೆಲ್ಲಿ ಆ ಸಂಗೀತ ಇಲ್ಲ ಅಲ್ವಾ? ಆದ್ರೆ ಭಕ್ತನ ಪ್ರೀತಿ ಆ ದೈವದ ಕಿವಿ ತಲುಪಿದ್ರೆ ಯಾರು ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಮಾತ್ರ ಈ ಹನುಮಂತುವೇ ಕಾರಣ ನೋಡಿ. ಹೌದು, ಹನುಮಂತ ಹೇಳಿದಂತೆ ಅವನಿಗೆ ಈ ಸಂಗೀತ ಒಲಿದಿದ್ದು ಆ ಹನುಮಪ್ಪನ ಗುಡಿಯಲ್ಲಿ. ಪ್ರತಿ ವಾರ ಭಜನೆಗೆ ಅಂತ ಹನುಮಪ್ಪನ ಗುಡಿಗೆ ಹೋಗ್ತಾ ಇದ್ದ ಹನುಮಂತನಿಗೆ ಶಾರದೆ ಒಲಿದಿದ್ದಾಳೆ. ನಮ್ಮೂರಲ್ಲಿ ಭಜನೆ ಹಾಡ್ತಿದ್ರಿ, ಹಂಗೆ ಹಾಡ್ಕೊಂತ ಇರ್ತಿದ್ದೆ ನಾವು ಕುರಿಗೆ. ಮತ್ತು ನಮ್ಮೂರಲ್ಲಿ ಭಜನೆ ಪದ ಹಾಡ್ತಿದ್ದು, ಅವ್ರು ನೋಡಿ ಏನೋ ಹಾಡ್ಬೇಕನ್ನಿಸ್ತು. ಹಂಗೆ ವಾರ ವಾರ ಹಾಡ್ತಿದ್ದೆ ಶನಿವಾರಕ್ಕೊಮ್ಮೆ. ಏನು ಮಠನ ಅದು? ಇಲ್ಲ, ಹನುಮಪ್ಪನ ಗುಡಿ. ಹನುಮಪ್ಪನ ಗುಡಿ, ಅಲ್ಲೂ ಹನುಮಪ್ಪರು ಇದ್ದಾರೆ, ಆಶೀರ್ವಾದ ಇದೆ. ಶನಿವಾರಕ್ಕೊಮ್ಮೆ ಹನುಮಪ್ಪನ ಪಾಲ್ಕಿ ಸೇವಾ ಮಾಡ್ತಿದ್ದು ನಮ್ಮೂರಲ್ಲಿ. ಹಾಂ, ಅದೇ ಒಂದು 5 ಹಾಡು ಹೇಳಿ ಪಾಲ್ಕಿ ಸೇವಾ ಮಾಡಿ ಮತ್ತೆ ಕುರಿ ಹಾಡ ಮುಕ್ಕಳಕ್ಕೆ ಗುರಿಗೆ. ಹನುಮಂತು ಅದೆಷ್ಟು ಖ್ಯಾತಿ ಪಡೆದ್ರೂ ಇವತ್ತಿಗೂ ಶಿವಸ್ಮರಣೆಯನ್ನ ಬಿಟ್ಟಿಲ್ಲ. ಈ ಶಿವಸ್ಮರಣೆಯಿಂದಾಗಿಯೇ ಹನುಮಂತ ಆ ಹನುಮಂತನ ಗುಡಿಯಲ್ಲಿ ಆ 5 ಶಕ್ತಿಗಳನ್ನ ಒಲಿಸ್ಕೊಂಡ ಗೊತ್ತಿಲ್ಲ. ಆದ್ರೆ ಹನುಮಂತನ ಈ ಹಾಡು ಕೇಳಿದ್ರೆ ಮಾತ್ರ ಶಿವ ಇವನಿಗೆ ಒಲಿಯೋದೇ ಇರೋದ್ರಲ್ಲಿ ಅಚ್ಚರಿಯೇ ಇಲ್ಲ ನೋಡಿ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ.
ತಿಳಿದು ನೋಡಣ್ಣ. ಇನ್ನು ಹನುಮಂತನಲ್ಲಿ ಅಡಗಿರೋ ಆ 5 ಶಕ್ತಿಗಳು ಯಾವುದು? ಅವನಲ್ಲಿ ಅಡಗಿರೋ ಆ 5 ಗುಟ್ಟುಗಳಾದ್ರೂ ಏನು? ಶಿವಪ್ಪ ಮತ್ತು ಆ ಹನುಮಂತ ಈ ಕುರಿಕಾಹಿ ಹನುಮಂತನಿಗೆ ಕೊಟ್ಟಿರೋ ಆ 5 ವರಗಳಾದ್ರೂ ಯಾವುದು? ಬನ್ನಿ ಹೇಳ್ತೀವಿ. ಹನುಮಂತನ ಶಕ್ತಿ ನಂಬರ್ 1 ಪ್ರಾಮಾಣಿಕತೆ. ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಹನುಮಂತು ಇವತ್ತು ಏನೇ ಹೆಸರು ಮಾಡಿದ್ರು ಅದರಲ್ಲಿ ಪ್ರಾಮಾಣಿಕತೆ ಅನ್ನೋದು ಬಹಳವ ಕೆಲಸ ಮಾಡಿದೆ. ಇದ್ದದ್ದನ್ನ ಇದ್ದಾಗೆ ಹೇಳೋ ಗುಣ ಒಂದು. ಸಿರಿ ಬಂತು ಅಂತ ಬದಲಾಗದ ಅವನ ಕ್ಯಾರೆಕ್ಟರ್, ನಿಷ್ಕಲ್ಮಶ ಮನಸ್ಸು, ಮುಗ್ಧತೆ, ಏನ್ ಹೇಳ್ಕೊಡ್ತೀವೋ ಹಾಗೆ ಹೇಳೋದು ಹನುಮಂತನಲ್ಲಿರೋ ಒಂದು ದಿವ್ಯ ಶಕ್ತಿ ಹಾಗೂ ವರ ಅಂದ್ರೆ ತಪ್ಪಾಗೋದಿಲ್ಲ. ಕೆಲವರು ಸಿರಿ ಬಂದ್ರೆ ಬದಲಾಗಿ ಹೋಗ್ತಾರೆ, ಲೈಫ್ ಸ್ಟೈಲೇ ಬದಲು ಮಾಡ್ಕೊಳ್ತಾರೆ. ಆದ್ರೆ ಹನುಮಂತ ಮಾತ್ರ ಹಂಗಲ್ಲ ನೋಡಿ. ಅವತ್ತು ಅವನ ಮೈ ಮೇಲೆ ಇದ್ದದ್ದು ಇದೇ ಪಂಚೆ, ಇದೇ ಶರ್ಟು, ಇದೇ ಶಲ್ಯ. ಇವತ್ತು ಕೂಡ ಇವೇ ಇದೆ ನೋಡಿ. ಬೆಂಗಳೂರು ಬರೋ ಮುಂಚೆ ಹಿಂಗೆ ಇದ್ದೆ, ಇವಾಗೂ ಹಂಗೆ ಅದೀನಿ. ಏನ್ ಚೇಂಜ್ ಆಗಿಲ್ಲ, ಏನು ಚೇಂಜ್ ಆಗಿಲ್ಲ. ಏನ ಕೆಟ್ಟಿಲ್ಲಪ್ಪ, ಚಲೋ ಅದೇನ್ರಿ. ಹೇಳಿ ನೋಡೋಣ ಎಷ್ಟು ಮಂದಿ ಹಿಂಗೆ ಇರ್ತಾರೆ ಅಂತ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋರೇ ಹೆಚ್ಚು. ಅಂತವರನ್ನೂ ನಾವು ನೋಡಿದ್ದಾಗಿದೆ. ಎಲ್ಲಿ ಹನುಮಂತು ಕೂಡ ಇದೇ ದಾರಿಯನ್ನ ಹಿಡಿದ್ಬಿಡ್ತಾನೋ ಅನ್ನೋ ಆತಂಕ ಕೆಲವರಲ್ಲಿತ್ತು. ಆದ್ರೆ ಆ ಶಿವನ ವರವೋ ಹನುಮಪ್ಪ ಗುಡಿಯ ಶಕ್ತಿಯೋ ಏನೋ, ಹನುಮಂತು ಬದಲಾಗ್ಲಿಲ್ಲ. ಇವತ್ತಿಗೂ ಅದೇ ಪ್ರಾಮಾಣಿಕತೆ, ಅದೇ ಶುದ್ಧ ಮನಸ್ಸನ್ನ ಇಟ್ಕೊಂಡಿದ್ದಾನೆ. ಹಾಗಾಗಿಯೇ ಇವತ್ತು ಅದೃಷ್ಟ ಅನ್ನೋದು ಹನುಮಂತನ ಕಾಲ್ಬುಡಕ್ಕೆ ಬಂದು ಬೀಳ್ತಾ ಇದೆ. ಹನುಮಂತನ ಶಕ್ತಿ ನಂಬರ್ 2 ಪ್ರತಿಭೆ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ಇದು ಹನುಮಂತನಲ್ಲಿ ರಕ್ತಗತವಾಗಿ ಬೆರೆತು ಹೋಗಿದೆ. ಹನುಮಂತು ನೋಡೋದಕ್ ಪಾಪದವನು, ಏನೇನೂ ಬರಲ್ಲ ಅಂದುಕೊಂಡವರ ಮುಂದೆ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಕಾಣ್ತಾನೆ. ಇದಕ್ಕೆ ಕಾರಣವೇ ಅವನಲ್ಲಿ ಸುಪ್ತವಾಗಿ ಅಡಗಿರೋ ಪ್ರತಿಭೆ. ಅವನ ಪ್ರತಿಭೆ ಬಗ್ಗೆ ಈ ಸಹೋದರಿ ಏನ್ ಹೇಳ್ತಾಳೆ ಕೇಳಿ. ಫಸ್ಟ್ ಡೇ ಇವನ್ನ ನೋಡಿ ಇವನು ನಮ್ಮ ಜೊತೆ ಕಂಟೆಸ್ಟೆಂಟ್ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು. ಆಮೇಲೆ ಎಲ್ಲರನ್ನೂ ರಿಹರ್ಸಲ್ ಕರೆದಾಗ ಓಕೆ ಅಂತ, ಆಮೇಲೆ ಹೆಂಗೆ ಹಾಡ್ಬೋದು ಇವನು ಅಂತೆಲ್ಲ ಇತ್ತು. ಆಮೇಲೆ ಶುರುವಾಯಿತು, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಓ ಇವನು ಸಖತ್ತಾಗಿ ಹಾಡ್ತಾನೆ ಚೆನ್ನಾಗಿ ಅಂದರೆ ಗೊತ್ತಾಗ್ತಿತ್ತು. ಅಂದರೆ ಅವನೇನು ಕಲ್ತಿಲ್ಲ ಅದು ಗೊತ್ತಾಗ್ತಿತ್ತು. ಬಟ್ ಅವ್ನು ಏನು ನುಡಿಸಿದ್ರು, ಏನೇ ಶ್ರುತಿ ಕೊಟ್ರು ಅದನ್ನು ಕ್ಯಾಚ್ ಮಾಡ್ಕೋತಿದ್ದ. ಒಳಿತು ಮಾಡು ಮನುಸ ಇರೋದು 3 ದಿವಸ. ಹನುಮಂತುವಿನಲ್ಲಿ ಅಡಗಿರೋ ಈ ಪ್ರತಿಭೆ ಇವತ್ತು ಇಡೀ ಕರ್ನಾಟಕ ಹನುಮಂತನನ್ನ ತಿರುಗಿ ನೋಡುವಂತೆ ಮಾಡಿದೆ. ಯಾವೂರಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಹನುಮಂತನನ್ನ ನೋಡೋಕೆ ಬಯಸ್ತಾ ಇದ್ದಾರೆ ಜನ. ಅವನ ಹಾಡನ್ನ ಕೇಳೋದಕ್ಕೆ ಹಾತೊರಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣನೇ ಅವನಲ್ಲಿನ ಪ್ರತಿಭೆ. ಆ ಪ್ರತಿಭೆಯೇ ನೋಡಿ ಇವತ್ತು ಆತನನ್ನ ಉತ್ತುಂಗಕ್ಕೇರಿಸಿದೆ. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗ ಆಡ್ತಿ ಸಿಗವಲ್ಲಿ ಕೈಗೆ. ನಿನ್ನ ನಡುವು ಸಣ್ಣೈತಿ, ನಡಿಗೆ ಕಣ್ಣ ಕುಕ್ಕೈತಿ, ನಿನ್ನ ಗುಂಗ ಏರೈತಿ, ಮನಸ್ಸು ಮಂಗೆ ಆಗೈತಿ, ನನ್ನ ತಲ್ಲಿಯ ಕೆಡಚೈತಿ. ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆಗತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆಗತೈತಿ. ಹುಡುಕಿರಿದ್ರು ನಿನ್ನ ಮ್ಯಾಲ ನನ್ನ ನೆದ್ರು, ಮನ್ಸಿದ್ದು ಇಲ್ಲದಂಗ ನುಲಿತಿ, ಇದನ್ನೇ ಅವ ಸಾಲಾಗ ಕಲತಿ. ಮನ್ಸಲೆ ಹುಡುಗ ಮಸಾಲೆ ಅರಿತಿ, ಸಿಕ್ಕಲೆ ಸೀದಾ ಮಾಡಾಕ ಬರ್ತಿ, ನಿನ್ನ ನೋಟಕ ಮೈ ಮಾಟಕ ಬ್ಯಾಲೆನ್ಸ ತಪ್ಪೈತಿ. ಏ ಹುಡುಗಿ ಚುಟು ಚುಟು ಅಂತೈತಿ, ನನಗ
ಚುಮು ಆಗತೈತಿ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗತೈತಿ ಊರ್ ಮುಂದೆ ಬಾಳೆ ತೋಟ ಊರ್ ಹಿಂದೆ ಖಾಲಿ ಸೈಟ ಇದಕ್ಕೆಲ್ಲ ನೀನಾಗ ಬಡತಿ ಮತ್ತ್ಯಾಕ ಅನುಮಾನ ಪಡದಿ ಊರಾಗ ನಂದಲ್ಲೇ ಒಲ್ಲ ಐತಿ ದಾರ್ಯಾಗ ನಿಂತ ಯಾಕ ಬೈತಿ ಎಷ್ಟ ಕಾಡತಿ ಮಳ್ಳ ಮಾಡತಿ ಮನಸ್ಯಾಂಗ ತಡಿತೈತಿ ಮಾವ ಏನ ಹುಡುಗಿ ಚುಟ್ಟು ಚುಟ್ಟು ಅಂತೈತಿ ನನಗೂ ಚುಮು ಚುಮು ಆಗತೈತಿ ಚುಟ್ಟು ಚುಟ್ಟು ಅಂತೈತಿ ನನಗೂ ಚುಮು ಚುಮು ಆಗತೈತಿ ಚುಟ್ಟು ಚುಟ್ಟು ಅಂತೈತಿ ನನಗೂ ಚುಮು ಚುಮು ಆಗತೈತಿ. ಅದೆಷ್ಟೋ ಮಂದಿ ಒಂದು ಹವಾ ಇರೋವರೆಗೂ ಮಾತ್ರ ಮೇನ್ ಸ್ಟ್ರೀಮ್ ನಲ್ಲಿ ಇರ್ತಾರೆ. ಆ ಹವಾ ಮುಗಿತಿದ್ದ ಹಾಗೆ ಸೈಲೆಂಟ್ ಆಗಿ ಸೈಡ್ಗೆ ಸರಿತಾರೆ. ಆಮೇಲೆ ಅವರೊಬ್ಬರು ಇದ್ರ ಅನ್ನೋ ಮಟ್ಟಿಗೆ ಮರೆಯಾಗ್ತಾರೆ. ಆದ್ರೆ ಹನುಮಂತನ ವಿಷಯದಲ್ಲಿ ಮಾತ್ರ ಹಾಗಾಗ್ತಾ ಇಲ್ಲ. ಕುರಿಗಾಹಿ ಹನುಮಂತು ಆಗಾಗ ಮತ್ತೆ ಸೌಂಡ್ ಮಾಡ್ತಾನೆ. ಈ ಬಾರಿಯಂತೂ ಚುನಾವಣಾ ಆಯೋಗದ ರಾಯಭಾರಿ ಹಾವೇರಿಯಲ್ಲಿ ಭಾರಿ ಸೌಂಡ್ ಎಬ್ಬಿಸ್ತಿದ್ದಾನೆ. ಪ್ರತಿಯೊಬ್ಬರಿಗೂ ಹನುಮಂತು ಪ್ರೇರಣೆ ಮಾತ್ರವಲ್ಲ, ಅವನೇ ಮಾರ್ಗದರ್ಶಕ ಆಗ್ಬಿಟ್ಟಿದ್ದಾನೆ. ಇದಕ್ಕೆ ಕಾರಣ ಆಗಿರೋ ಆ 3 ಶಕ್ತಿಗಳೇನು ಅಂತ ಈ ಸ್ಟೋರಿಯಲ್ಲಿ ನೋಡೋಣ. ಹನುಮಂತನನ್ನ ಕಾಪಾಡ್ತಿದೆಯಾ ಆ ದಿವ್ಯ ಶಕ್ತಿ? ಆ ಪಂಚಶಕ್ತಿಗಳಿಂದಲೇ ಹನುಮಂತು ಇಂದು ಪ್ರಖ್ಯಾತಿ. ಏ ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗ ಆಡ್ತಿ ಸಿಗವಲ್ಲಿ ಕೈಗೆ. ಹನುಮಂತು ಇಂದಿಗೂ ತನ್ನ ಹವಾ ಮೇಂಟೈನ್ ಮಾಡ್ತಿದ್ದಾನೆ ಅಂದ್ರೆ ಇವತ್ತಿಗೂ ಕನ್ನಡಿಗರ ಬಾಯಲ್ಲಿ ಹನುಮಂತು ಹೆಸರು ಕೇಳ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಆ ಪಂಚಶಕ್ತಿಗಳು. ನಿಮಗೀಗಾಗಲೇ ಹನುಮಂತನ ಕಾಯ್ತಾ ಇರೋ ಆ 2 ಶಕ್ತಿಗಳ ಬಗ್ಗೆ ಹೇಳಿದ್ದೀವಿ. ಇನ್ನು 3 ಶಕ್ತಿ ಯಾವುದು? ಹನುಮಂತನ ಶಕ್ತಿ 3 ಪ್ರಶಂಸೆ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀಡಿ ಮಕ್ಕ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ ಏಡಿಂಗರ್ ಬಿಲ್ಲಿ ನಾನು ನೀನು ಜೋಡಿ ಆಗೋಣ ಬಾ. ಅದ್ಯಾವಾಗ ಹನುಮಂತು ತಾಂಡ ಬಿಟ್ಟು ಸರಿಗಮಪದ ಯಾತ್ರೆ ಹೊರಟ್ನೋ ಅಲ್ಲಿಂದ ಶುರುವಾಯ್ತು ನೋಡಿ ಅವನ ಯಶೋಯಾತ್ರೆ. ಅವನ ಕಂಠಸಿರಿಗೆ ಮನಸೋಲತವರೇ ಇಲ್ಲ. ಅವ ಹಾಡಿದ್ದೇ ಹಾಡು, ಬಿಟ್ಟಿದ್ದೇ ರಾಗ. ಕುರಿಗಾಹಿಯ ಹುಡುಗನ ಬಾಯಲ್ಲಿ ಶಾರದೆ ಕುಣಿತಾಳೆ ಅನ್ನೋದನ್ನ ಯಾರು ನಂಬೋ ಸ್ಥಿತಿಯಲ್ಲೇ ಇರಲಿಲ್ಲ. ಏನೋ 4 ವಾರನೋ 5 ವಾರನೋ 10-15 ವಾರನೋ ಇರ್ತಾನೆ ಅಂದುಕೊಂಡವರಿಗೆ ಹನುಮಂತ ಗ್ರ್ಯಾಂಡ್ ಫಿನಾಲೆಗೂ ಕಾಲಿಟ್ಟು ಬಿಟ್ಟ. ಅಂತಿಮವಾಗಿ ರನ್ನರ್ ಅಪ್ ಆದ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಜನ ಅವನನ್ನ ಆಶೀರ್ವದಿಸಿದ್ರು. ಅಶ್ವಮೇಧ ಹಾಡು ಹಾಡಿದವನೇ ಕನ್ನಡಿಗರ ಪ್ರಶಂಸೆಯನ್ನ ಗಳಿಸಿಕೊಂಡು ಬಿಟ್ಟಿದ್ದ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಶೇಖರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಹನುಮಂತನ ಶಕ್ತಿ 4 ಪ್ರಖ್ಯಾತಿ. ಯಾವಾಗ ಹನುಮಂತು ಸರಿಗಮಪ ಫೈನಲ್ ಗೆದ್ದನೋ ಆಗಲೇ ಮತ್ತಷ್ಟು ಪ್ರಖ್ಯಾತಿ ಹೊಂದಿಬಿಟ್ಟ. ಇದಕ್ಕೆಲ್ಲ ಕಾರಣ ಆ ಚಿಲ್ಲೂರು ಗ್ರಾಮದ ಹನುಮಪ್ಪನ ಗುಡಿಯೇ ಕಾರಣ ಅನ್ನೋದು ಅವನ ನಂಬಿಕೆ. ಹನುಮಂತ ರನ್ನರ್ ಅಪ್ ಆಗ್ತಾ ಇದ್ದ ಹಾಗೆ ಹಾವೇರಿಯಲ್ಲಿ ಅವನ ಮೆರವಣಿಗೆ. ಊರ ತುಂಬೆಲ್ಲ ಜಯಕಾರ. ಯಾವ ಊರಿನವರಾದ್ರೂ ಸರಿಯೇ, ಒಂದು ಕಾರ್ಯಕ್ರಮ ಹಾಕೊಂಡ್ರೆ ಸಾಕು ಅಲ್ಲಿ ಹನುಮಂತಪ್ಪ ಇರಬೇಕು, ಅವನು ಬಂದು ಹಾಡಬೇಕು ಅನ್ನೋ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾವೇರಿಯಲ್ಲಿ ಈಗಾಗಲೇ ಅದೆಷ್ಟೋ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾನೆ. ಉತ್ತರ ಕರ್ನಾಟಕ, ಬಳ್ಳಾರಿಯಲ್ಲೆಲ್ಲ ಸಂಚರಿಸಿ ತನ್ನ ಗಾನಸುದೆ ಹರಿಸ್ತಾ ಇದ್ದಾನೆ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಹಲವ ನೀಡೋ ದಾನ ಧರ್ಮವ ನಿತ್ಯದಿ ಮಾಡಣ್ಣ.
ಶಕ್ತಿ 5 ಪ್ರಭಾವಳಿ. ಎಸ್, ಹನುಮಂತನ ಸುತ್ತ ಅದೊಂದು ಅಗೋಚರ ಪ್ರಭಾವಳಿ ಇದೆ. ಇದೇ ಕಾರಣಕ್ಕೋ ಏನೋ ಹನುಮಂತ ನಿಂತು ಹಾಡಿದನೆಂದ್ರೆ ಸಾಕು, ಜನ ಮೈ ಮರೆತು ತಲೆದೂಗುತ್ತಿದ್ದಾರೆ. ಇದನ್ನ ಗಮನಿಸಿರೋ ಹಾವೇರಿ ಚುನಾವಣಾಧಿಕಾರಿ ಮತದಾರರಿಗೆ ಜಾಗೃತಿ ಮೂಡಿಸಲು ಹನುಮಂತನೇ ಸರಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಚುನಾವಣೆಗೆ ಸಂಬಂಧಿಸಿದ ಹಾಡುಗಳನ್ನ ತಯಾರು ಮಾಡಿ ಹನುಮಂತನ ಬಾಯಲ್ಲಿ ಹಾಡಿಸೋ ಪ್ಲಾನ್ ಈ ಚುನಾವಣಾ ಅಧಿಕಾರಿಯದ್ದು. ಹಾಡುಗಳು ಇನ್ನು ಕೆಲವೊಂದು ಫೈನಲೈಸ್ ಆಗಿದೆ ಆಲ್ರೆಡಿ. ಒಂದು ಆ್ಯಕ್ಚುಲಿ ಸ್ವೀಪ್ ಕ್ಯಾಂಪೇನ್ ಎಸ್ಪೆಷಲಿ ಮೈಕ್ರೋ ಲೆವೆಲ್ ಜಿಲ್ಲಾ ಪಂಚಾಯತಿಂದ ನೋಡ್ತಾರೆ ಸಿ ಒ ಮೇಡಮ್. ಸೊ ಮೋಸ್ಟ್ಲಿ ಹಾಡುಗಳು ಆಗಿದೆ ಫೈನಲೈಸ್. ನಮ್ಮ ಡಿಸ್ಟ್ರಿಕ್ಟ್ಗೆ ಹಿ ಇಸ್ ದ ಬೆಸ್ಟ್ ಐಕಾನ್ ಎಸ್ಪೆಷಲಿ ಫಾರ್ ದ ವೋಟರ್ ರಿಲೇಟೆಡ್ ಕ್ಯಾಂಪೇನ್. ಇನ್ನು ಹನುಮಂತ ಕೂಡ ಚುನಾವಣಾ ಅಧಿಕಾರಿ ಹೆಗಲಿಗೇರಿಸಿರೋ ಹೊಸ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲು ಮುಂದಾಗಿದ್ದಾನೆ. ಆಗಲೇ ಮತದಾರರಲ್ಲಿ, ಅದರಲ್ಲೂ ತಮ್ಮದೇ ತಾಂಡದವರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾನೆ. ಎಲ್ಲಿ ಒತ್ತಬೇಕು, ಅಭ್ಯರ್ಥಿಗಳ ಹೆಸರು ಎಲ್ಲಿ ಇರುತ್ತೆ, ವಿವಿಪ್ಯಾಟ್ನಲ್ಲಿ ಮತ ಹಾಕೋದು ಹೇಗೆ ಅನ್ನೋದೆಲ್ಲ ವಿವರಿಸೋ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ. ಒಟ್ನಲ್ಲಿ ಹನುಮಂತನಲ್ಲಿ ಅಡಗಿರೋ ಈ 5 ಶಕ್ತಿಗಳು ಹನುಮಂತನನ್ನ ಇನ್ನು ಅದೆಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತೋ ಗೊತ್ತಿಲ್ಲ. ಆದ್ರೆ ಇವನ ಯಶೋಗಾಥೆ ಹೀಗೆ ನಾನ್ ಸ್ಟಾಪ್ ಆಗದಿರಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ಎಂದು ಮೆರೆಯ ಬ್ಯಾಡ ಮೋಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ಎಂದು ಮೆರೆಯ ಬ್ಯಾಡ ಮೋಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷ ಎಂಬ ವಿಷವ ಕುಡಿಯ ಬ್ಯಾಡ ಮೋಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಇದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ನೋಡಿದ್ರಲ್ಲ, ಹನುಮಂತವಿನಲ್ಲಿ ಅಡಗಿರೋ ಆ 5 ಶಕ್ತಿ ಹಾಗೂ ಹನುಮಪ್ಪನ ಗುಡಿಯ ರಹಸ್ಯ. ಒಂದಂತೂ ಸತ್ಯ, ಹನುಮಂತು ತನ್ನ ಪ್ರಾಮಾಣಿಕತೆ, ಪ್ರತಿಭೆ, ಪ್ರಶಂಸೆ, ಪ್ರಖ್ಯಾತಿ ಹಾಗೂ ಪ್ರಭಾವಳಿಯಿಂದಲೇ ಜನರ ಮನಸ್ಸಲ್ಲಿ ಈ ಮಟ್ಟಿಗೆ ಇದ್ದಾನೆ. ಹೀಗೆ ಕನ್ನಡಿಗರ ಮನದಲ್ಲಿ ಹನುಮಂತು ಸದಾ ಇರಲಿ, ಸದಾ ಉಳಿಯಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.